ಅದು ಉದ್ಭವ ಮೂರ್ತಿ. ಶ್ರಾವಣ ಮಾಸದಲ್ಲಿ 1 ತಿಂಗಳುಗಳ ಕಾಲ ಆ ದೇವರ ಮೂರ್ತಿಗೆ ರುದ್ರಾಭಿಷೇಕ ನಡೆದರೆ ಅಮಾವಾಸ್ಯೆ ಮರುದಿನ ಆ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಹಾಗಿದ್ರೆ ಯಾವುದು ಆ ಉದ್ಭವ ಮೂರ್ತಿ ಅಂತೀರಾ? ಇಲ್ಲಿದೆ ನೋಡಿ. ಅದ್ದೂರಿಯಾಗಿ ನಡೆದ ಶ್ರೀಲಿಂಗೇಶ್ವರ ಸ್ವಾಮಿ ರಥೋತ್ಸವ. ರಥೋತ್ಸವಕ್ಕೆ ಸಾಕ್ಷಿಯಾದ ಅಪಾರ ಭಕ್ತಗಣ, ಸ್ವಾಮಿಯನ್ನು ಕಣ್ತುಂಬಿಕೊಂಡು ಪುನೀತರಾದ ಭಕ್ತರು. ದಾವಣಗೆರೆ ನಗರದ ಗೀತಾಂಜಲಿ ಚಿತ್ರಮಂದಿರದ ಪಕ್ಕದಲ್ಲಿರುವ ಶ್ರೀಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದಲೇ ಲಿಂಗೇಶ್ವರ ಸ್ವಾಮಿಗೆ ವಿವಿಧ ಅಭಿಷೇಕಗಳನ್ನು ಮಾಡಲಾಯಿತಲ್ಲದೆ ಬಗೆ ಬಗೆಯ ಹೂಗಳಿಂದ ಲಿಂಗೇಶ್ವರ ಸ್ವಾಮಿಯನ್ನು ಅಲಂಕಾರ ಮಾಡಲಾಗಿತ್ತು. ಶ್ರಾವಣ ಮಾಸದ 1 ತಿಂಗಳುಗಳ ಕಾಲ ಲಿಂಗೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನಡೆಯಲಿದ್ದು, ಅಮಾವಾಸ್ಯೆಯ ಮರುದಿನ ಪಾಡ್ಯದಲ್ಲಿ ಸ್ವಾಮಿಯ ರಥೋತ್ಸವ ನಡೆಯಿತು. ಲಿಂಗೇಶ್ವರ ಸ್ವಾಮಿ ಉದ್ಭವ ಮೂರ್ತಿಯಾಗಿದ್ದು, ಆರಂಭದಲ್ಲಿ ಲಿಂಗದ ಕಲ್ಲುಗುಡಿ ಎಂದು ಕರೆಯುತ್ತಿದ್ದು, ನಂತರದ ದಿನಗಳಲ್ಲಿ ಲಿಂಗೇಶ್ವರ ಸ್ವಾಮಿ ಎಂದು ಕರೆಯಲಾಯಿತಲ್ಲದೆ ಈ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದ್ದು, ಲಿಂಗೇಶ್ವರ ಸ್ವಾಮಿ ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವ ಕರುಣಾಮಯಿಯಾಗಿದ್ದು, ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಇದು ಶ್ರೀಲಿಂಗೇಶ್ವರ ಸ್ವಾಮಿ ಉತ್ಸವ ಶ್ರಾವಣ ಮಾಸ 1 ತಿಂಗಳು ರುದ್ರಾಭಿಷೇಕ ನಡೆದು ಶ್ರಾವಣ ಅಮಾವಾಸ್ಯೆ ಮಾರನೇ ದಿವಸ ಪಾಡ್ಯದಲ್ಲಿ ಉತ್ಸವ ಮೆರವಣಿಗೆ ಮುಂಚೆ ಈ ರೈಲ್ವೆ ಗೇಟ್ ಹಾಕೋಕ್ಕಿಂತ ಮುಂಚೆ ಹಳೆ ಊರಿನಲ್ಲಿ ರಾಜಬೀದಿಗಳಲ್ಲಿ ಬೆಳಗ್ಗೆ 9:30 ಸಾಯಂಕಾಲ 4:30, 5 ತನಕ ಹೋಗ್ತಾ ಇತ್ತು. ಈಗ ರೈಲ್ವೆ ಗೇಟ್ ಹಾಕಿದ್ರಿಂದ ಹೋದ ವರ್ಷದಿಂದ ಇದು ಜಯದೇವ ಗಾಂಧಿ ಸರ್ಕಲ್, ಜಯದೇವ ಸರ್ಕಲ್, ಲಾಯರ್ ರೋಡು, PB ರೋಡ್ನಲ್ಲಿ ವಾಪಸ್ ಬಂದು ಸೇರುತ್ತೆ. ಇಲ್ಲಿ ಸುಮಾರು 8,000 to 10,000 ಜನ ಪ್ರಸಾದ ತಗೊಂತಾರೆ. ಬೆಳಗಿಂದ ಸಾಯಂಕಾಲ ಅನ್ನದಾಸೋಹ ಇರ್ತದೆ. 10,000. ಇದು ಸುಮಾರು ನಮಗೆ ಕಂಡಂಗೆ, ನಾನೀಗ 70 ವರ್ಷ, ಇದು 100 ವರ್ಷದ ಇತಿಹಾಸ ಇದೆ. ಇದಕ್ಕೆ ಪ್ರತಿ ವರ್ಷದ ಪ್ರತಿ ಪ್ರಕಾರ ನಡ್ಕೊಂಡು ಹೋಗ್ತದೆ. 100 ವರ್ಷದ ಮೇಲಾಗಿದೆ. ಇದು ಉದ್ಭವ ಮೂರ್ತಿ. ಇದು ಲಿಂಗದ ಕಲ್ಲು ಗುಡಿ ಅಂತ ಹೆಸರು ಮುಂಚೆ, ಆಮೇಲೆ ಬರ್ತಾ ಲಿಂಗೇಶ್ವರ ಅಂತ ಆಗಿದೆ. ಅಜ್ಜಂಪುರ ಶೆಟ್ರು, ಗೋವಿಂದ ಶೆಟ್ರು, ಆಮೇಲೆ ಮಗನಹಳ್ಳಿಯರು, ಕಿರುವಾಡಿಯರು, ಇದರ ಇಂಪಾರ್ಟೆಂಟ್ ಜನ ಕಿರುವಾಡಿಯರೇ ಜಾಸ್ತಿ ಜವಾಬ್ದಾರಿತವಾಗಿ ಮಾಡ್ತಾ ಇದ್ದಾರೆ. ಅವರು ಭಗವಂತ ಎಲ್ಲ ರೀತಿಯಿಂದ ಆಯಸ್ಸು ಆರೋಗ್ಯ ಕೊಡಲಿ, ಬೇಕಾದಷ್ಟು ದುಡ್ಡು ಆಯಸ್ಸು ಆರೋಗ್ಯ ಒಂದು ಕೊಡಲಿ. ಆಮೇಲೆ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇಲ್ಲಿ ನಮ್ಮ ನಗರದ ಹೆಸರಾಂತ ಪ್ರತಿಷ್ಠಾ ಶಾಮನೂರು ಶಿವಶಂಕರಪ್ಪನವರು ಇದಕ್ಕೆ ಮುಂದಾಳತನೂ ಇದ್ದಾರೆ. ಅವರು ದಾಸೋಹಕ್ಕೂ ಮತ್ತು ಲಿಂಗೇಶ್ವರದ ಕಾರ್ಯಕ್ರಮ ಯಾವುದೇ ಇರಲಿ ದಾನ ಧರ್ಮದಲ್ಲಿ ಮುಂಚೂಣಿಯಲ್ಲಿರ್ತಾರೆ. ರಥೋತ್ಸವದ ಹಿನ್ನೆಲೆಯಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಲಿಂಗೇಶ್ವರ ಸ್ವಾಮಿಯು ಅಪಾರ ಭಕ್ತಗಣ ಹೊಂದಿದ್ದು, ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಸ್ವಾಮಿ ಈಡೇರಿಸುತ್ತಾನೆಂಬ ನಂಬಿಕೆ ಭಕ್ತರಲ್ಲಿದ್ದು, ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ಕಿರುವಾಡಿ ಮನೆತನದವರು ಮುಂದೆ ನಿಂತು ಈ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು ವಿಶೇಷವಾಗಿದೆ. ಏನೇ ಇಲ್ಲ, ಇದು ನಮ್ಮ ವಂಶಸ್ಥರೆಲ್ಲರೂ ನಡೆಸ್ಕೊಂಡು ಹೋಗ್ತಿದ್ದಾರೆ ಸರ್. ಮುಂಚೆ ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣರು, ತಮ್ಮರು ಎಲ್ಲರೂ ಮಾಡ್ತಿದ್ದಾರೆ. ಲಿಂಗೇಶ್ವರನ ದೇವಸ್ಥಾನದ್ದು ಇದು ಅಂದರೆ ಒಂಥರ ವಿಶೇಷವಾಗಿ ಇಲ್ಲಿ ದಾವಣಗೆರೆಗೆ, ಅದರಾಗೂ ಪಂಚಾಚಾರ್ರು ಅವರು ಎಲ್ಲ ತುಂಬ ಇದರಿಂದ ಭಕ್ತಿಯಿಂದನೂ ನಮ್ಮ ವಂಶದಲ್ಲಿರೋರೆಲ್ಲರೂ ಪೈಲ್ವಾನ್ ಚನ್ನಬಸಪ್ಪ, ಲಿಂಗದ ಕಲ್ಗುಡಿ ಚನ್ನಬಸಪ್ಪ ಅಂತಲೇ ಹೆಸರಿರೋದು ನಮ್ಮ ಮನೆ ವಂಶಕ್ಕೆ. ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣರು, ತಮ್ಮಗಳು, ಚಿಕ್ಕಪ್ಪ ಎಲ್ಲರೂ ನಡೆಸ್ಕೊಂಡು ಹೋಗ್ತಿದ್ದಾರೆ ಸರ್. ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಸಣ್ಣದು ಒಂದು ದೇವಸ್ಥಾನ ಇದ್ದಾಗಿಂದನೂ ನಡೆಸ್ಕೊಂಡು ಹೋಗ್ತಿದ್ದಾರೆ ಸರ್. ಅಲ್ಲಿ ಅವಾಗಿಂದನೂ ನಮ್ಮ ಮನೆಯಿಂದ ಸೇವೆ ಮಾಡಿಸ್ತೀವಿ. ಅತ್ತೆಯವರೆಲ್ಲ ಸಣ್ಣವರಿದ್ದಾಗಿಂದಲೂ ಬರೋರಂತೆ. ಈಗಾಗಲೇ 80 ವರ್ಷದ ಮೇಲೆ ಆಯ್ತಿದ್ದು. ದೇವಸ್ಥಾನದಲ್ಲಿ ಚೆನ್ನಾಗಿ ನಡೆಯುತ್ತೆ ಫಂಕ್ಷನ್ನು. ಕಿರುವಾಡಿಯವರು, ಸೋಮಣ್ಣ ಇವರೆಲ್ಲ, ಅಜ್ಜಂಪುರ ಶೆಟ್ಟಿ ಮನೆಯವರು, ಕಿರುವಾಡಿಯವ್ರ ಮನೆಯವರು ಇದನ್ನು ಫಂಕ್ಷನ್ ನಡೆಸ್ಕೊಡ್ತಾರೆ. ವರ್ಷ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ಇವತ್ತು ಬೆನಕನ ಅಮಾವಾಸ್ಯೆ ತಿರುಗಿ ದಿವಸ ವರ್ಷ ಜೋರಾಗಿ ನಡೆಯುತ್ತೆ, ತುಂಬ ಜೋರಾಗಿ ನಡೆಯುತ್ತೆ. ಬೆಳಗ್ಗೆ ಸ್ವಾಮಿಗಳು ಬರ್ತಾರೆ, ಅಭಿಷೇಕ, ಪೂಜೆ ಎಲ್ಲ ಆಗುತ್ತೆ. ಪ್ರಸಾದ ಬಂದೋದವರೆಲ್ಲ ಪ್ರಸಾದ ತೊಗೊತಾರೆ. ಸಾಯಂಕಾಲ ತನಕ ಪ್ರಸಾದ ಇರುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ. ವರ್ಷ ಇದೇ ಥರ ನಡೆಸ್ಕೊಂಬಂದ ಕಿರುವಾಡಿ ಫ್ಯಾಮಿಲಿ ನಿಂತು ಮಾಡಿಸ್ತಾರೆ. ಸೋಮಣ್ಣ ಅವ್ರ ಫ್ಯಾಮಿಲಿ ಪೂರ್ತಿ ಕಿರುವಾಡಿ. ಒಟ್ಟಿನಲ್ಲಿ ಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನಡೆಯಿತಲ್ಲದೆ ಭಕ್ತರು ಶ್ರದ್ಧಾಭಕ್ತಿಯಿಂದ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಂತೂ ಸತ್ಯ.